ಹಲೋ ಎವ್ರಿವನ್, ಮುಗಿತಾ ಸ್ಕ್ರಾಲ್ ಮಾಡಿದ್ದು? ಬನ್ನಿ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಗಿವ್ ರೀಸನ್ಸ್ ಹಾಗೆ MCQ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದೆ, ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಗಿರುವಂತ ಬಲ್ಬ್ನ ಮೊದಲು ನೋಡೋಣ. ಯಾವಾಗ ಕರೆಂಟ್ ಇದ್ರ ಒಳಗಡೆ ಪಾಸ್ ಆಗುತ್ತೋ, ಈ ಮೆಟಲ್ ವೈರ್ ಒಳಗಡೆ ಪಾಸ್ ಆಗುತ್ತೆ, ಆ ಮೆಟಲ್ ವೈರಿಗೆ ತುಂಬ ಜಾಸ್ತಿ ರೆಸಿಸ್ಟೆನ್ಸ್ ಇರುವ ಪ್ರಭಾವ, ತುಂಬ ಹೀಟ್ ಆಗುತ್ತೆ. ಹೀಟ್ ಕನ್ವರ್ಟ್ಸ್ ಟು ಲೈಟ್, ನಮಗೆ ಲೈಟ್ನ ಕೊಡುತ್ತೆ. ಬಲ್ಬ್ನ ಒಳಗಡೆ ನೈಟ್ರೋಜನ್ ಅಥವಾ ಆರ್ಗನ್ ಗ್ಯಾಸ್ನ ಫಿಲ್ ಮಾಡಿರ್ತಾರೆ, ಮತ್ತೆ ಬಲ್ಬ್ ಒಳಗಡೆ ಬರುವಂಥ ಫಿಲಮೆಂಟ್ನ ಟಂಗ್ಸ್ಟನ್ ಮೆಟಲಿಂದ ಮಾಡಿರ್ತಾರೆ. ನಿಮಗೆ ಎಕ್ಸಾಮ್ಸಲ್ಲಿ MCQ ಕ್ವಶನ್ಸ್ ಇದು ಕೇಳಬಹುದು. ದ ಗ್ಯಾಸ್ ಫಿಲ್ಡ್ ಇನ್ ದ ಬಲ್ಬ್, ಸೊ ಆನ್ಸರ್ ಬಂದು ನೈಟ್ರೋಜನ್ ಅಥವಾ ಆರ್ಗನ್. ನೆಕ್ಸ್ಟ್, ದ ಫಿಲಮೆಂಟ್ ಆಫ್ ದ ಬಲ್ಬ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟಲ್ ಅಂತ ಕೇಳ್ಬೋದು, ಸೊ ಆನ್ಸರ್ ಬಂದು ಟಂಗ್ಸ್ಟನ್ ಮೆಟಲ್. ಗಿವ್ ರೀಸನ್ ಕೇಳಿದರೆ ಯಾಕೆ ಫಿಲಮೆಂಟ್ನ ಟಂಗ್ಸ್ಟನ್ ಮೆಟಲಿಂದನೇ ಮಾಡಿರ್ತಾರೆ. ಮೆಟಲಿಗೆ ತುಂಬ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟ್, ಗ್ಯಾಸ್ ಯಾಕೆ ನೈಟ್ರೋಜನ್ ಅಥವಾ ಆರ್ಗನ್ ಗ್ಯಾಸ್ನೇ ಫಿಲ್ ಮಾಡಿರ್ತೀವಿ, ಸೊ ರೀಸನ್ ಬಂದು ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟಿನ ಲೈಫ್ನ ತುಂಬ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಕೆಮಿಕಲಿ ಇನ್ಯಾಕ್ಟಿವ್ ಇರುವಂಥ ಗ್ಯಾಸ್ನ ಅಂದರೆ ನೈಟ್ರೋಜನ್ ಅಥವಾ ಆರ್ಗನ್ ಗ್ಯಾಸ್ನ ಫಿಲ್ ಮಾಡಿರ್ತೀವಿ. ನೆಕ್ಸ್ಟ್, ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಫ್ಯೂಸ್ ಕಾಂಪೊನೆಂಟ್ ಬಗ್ಗೆ ನೋಡೋಣ. ಈ ರೀತಿ ಕಾಣಿಸುತ್ತೆ, ಇದರಲ್ಲಿ ಒಂದು ವೈರ್ನ ಹಾಕಿರ್ತಾರೆ, ಆ ವೈರ್ನ ನಾವು ಫ್ಯೂಸ್ ವೈರ್ ಅಂತೀವಿ. ಅದು ಅಲ್ಯೂಮಿನಿಯಂ, ಕಾಪರ್, ಐರನ್ ಅಥವಾ ಲೆಡ್ ಮುಂತಾದ ಮೆಟಲ್ಸ್ಗಳಿಂದ ಮಾಡಿರ್ತಾರೆ. ಇದ್ರ ಡೆಫಿನೇಷನ್ ಅಥವಾ ಫಂಕ್ಷನ್ ಅಥವಾ ಪರ್ಪಸ್ ನೋಡಿದರೆ, ಫ್ಯೂಸ್ ಇಸ್ ಎ ಕಾಂಪೊನೆಂಟ್ ವಿಚ್ ಪ್ರೊಟೆಕ್ಟ್ಸ್ ಸರ್ಕ್ಯೂಟ್ಸ್ ಆ್ಯಂಡ್ ಅಪ್ಲಯನ್ಸಸ್. ಇದು ಸರ್ಕ್ಯೂಟ್ ಹಾಗೆ ಅಪ್ಲಯನ್ಸಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಬೈ ಸ್ಟಾಪಿಂಗ್ ಫ್ಲೋ ಆಫ್ ಎನಿ ಅನ್ಡ್ಯೂಲಿ ಹೈ ಎಲೆಕ್ಟ್ರಿಕ್ ಕರೆಂಟ್. ಇದ್ಕಿದ್ದಂಗೆ ಸರ್ಕ್ಯೂಟ್ಸಲ್ಲಿ ಕರೆಂಟ್ ಜಾಸ್ತಿ ಆದರೆ ಆ ಕರೆಂಟಿಂದ ನಮ್ಮ ಕಾಂಪೊನೆಂಟ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಫ್ಯೂಸ್ ವೈರ್ನ ಮೆಟಲ್ ವಿತ್ ಅಪ್ರೋಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟಿಂದ ಮಾಡಿರ್ತಾರೆ, ಅದು ಅಲ್ಯೂಮಿನಿಯಂ, ಕಾಪರ್, ಐರನ್ ಹಾಗೆ ಲೆಡ್ಡಿಂದ ಮಾಡಿರ್ತಾರೆ. ನೆಕ್ಸ್ಟ್, ಇದ್ರ ಮೆಕ್ಯಾನಿಸಮ್ ಅಥವಾ ಹೌ ಫ್ಯೂಸ್ ವರ್ಕ್ಸ್ ಅಂತ ಏನಾದ್ರು 2 ಮಾರ್ಕಿಗೆ ಕೇಳಿದ್ರೆ ನೀವು, ಇಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಇನ್ಕ್ರೀಸಸ್ ದ್ಯಾನ್ ಸ್ಪೆಸಿಫೈಡ್ ವ್ಯಾಲ್ಯೂ ದೆನ್ ಟೆಂಪರೇಚರ್ ಆಫ್ ಫ್ಯೂಸ್ ಇನ್ಕ್ರೀಸಸ್ ಆ್ಯಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್. ಯಾವಾಗ ಸರ್ಕ್ಯೂಟ್ಸಲ್ಲಿ ಕರೆಂಟ್ ತುಂಬ ಜಾಸ್ತಿ ಆಗುತ್ತೋ ಆವಾಗ ಫ್ಯೂಸ್ ವೈರ್ನ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಆ ಫ್ಯೂಸ್ ವೈರ್ ಕಟ್ಟಾಗಿ ಸರ್ಕ್ಯೂಟ್ಸ್ನ ಬ್ರೇಕ್ ಮಾಡುತ್ತೆ. ಇದೇ ರೀತಿ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಏನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.